ಹಿಂದೂಗಳ ಶತಮಾನದ ಕನಸಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣವಾಗಿದೆ. ಈಗ ಶ್ರೀರಾಮನ ಮಂದಿರದಲ್ಲಿರುವಂತಹ ಹುಂಡಿ ಹಣ್ಣ ಕಳ್ಳತನ ಆಗಿರುವಂಥದ್ದು. ಹಾಗಿದ್ರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಶ್ರೀರಾಮನ ಹುಂಡಿ ಕಳ್ಳತನ ಬಗ್ಗೆ, ಜನರ ಆಕ್ರೋಶ ಏನು? ಬನ್ನಿ ಕೇಳ್ಕೊಂಡು. ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಥರ ಮಾಡಬಾರ್ದು. ಯಾರಾದರೂ ಆಗಲಿ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರು ತಪ್ಪಿಸ್ತಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಮುಂದೆ ಈ ಥರ ಯಾವುದು ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಯಾರೇ ಆಗಲಿ, ಅದು ರಾಮ ಮಂದಿರ ದುಡ್ಡು ಕದ್ದಿದ್ದಾರೆ ಅಂದರೆ ಅದರಷ್ಟು ದೊಡ್ಡ ಪಾಪ ಬೇರೆ ಯಾವುದೂ ಇಲ್ಲ. ಅವರಿಗೆ ನಮ್ಮದು ಇದು ಶಿಕ್ಷೆ ಬಿಟ್ಟು ದೇವರು ಸಹ ಶಿಕ್ಷೆ ಕೊಡ್ತಾರೆ ನೋಡಿ. ಎಲ್ಲೋ ಒಂದು ಕಡೆ ದೇವ್ರಿಗಾಗಿರೋ ಕಾಣಿಕೆನ ದೇವರಿಗೆ ಸಮರ್ಪಣೆ ಮಾಡಬೇಕು, ಇಲ್ಲ ದೇವರ ಅಭಿವೃದ್ಧಿಗೋಸ್ಕರ ಮಾಡಬೇಕು. ಈ ಹಿಂದೂಗಳು ಹೆಸರು ಹೇಳ್ಕೊಂಡು ಅಲ್ಲೋಗಿ ಈ ಥರ ಮಾಡೋದು ಭಾಳ ಅಪರಾಧ. ಇದು ನಿಜ ಹೇಳ್ಬೇಕಾದ್ರೆ ಸಮಾಜದಲ್ಲಿ ಘಾತುಕತನ ಮಾಡಿರ್ತಕ್ಕಂಥವ್ರಿಗೆ ಮಾಡಿರೋರು ಅಪಮಾನನೇ ಇದೆ ನೋಡಿ. ಅದು ಮಾಡಿರೋದು ತಪ್ಪು, ಆದರೆ ಅದರಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಅಲ್ಲಿ ಅದನ್ನು ಸರಿಪಡಿಸಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಇನ್ನೇನಿಲ್ಲ, ಅವರಿಗೆಲ್ಲ ಶಿಕ್ಷೆ ಆಗಬೇಕು. ಯಾಕಂದರೆ ಹಿಂದೂಗಳಿಗೆ ಒಂದು ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅವರು. ನೋಡಿ ಅವರು ಅಲ್ಲಿರೋರೇ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಯಾರು ಬಿಡ್ತಾರ? ರಾಮ ಮಂದಿರದಲ್ಲಿ ನಡೆದಂತಹ ಈ ಒಂದು ಘಟನೆ ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡಿದೆ. ಎಲ್ಲರೂ ಹೇಳ್ತಿರೋದು ಒಂದೇ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಶ್ರೀರಾಮ ಶಿಕ್ಷೆ ಕೊಡ್ತಾನೆ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆಗೆ ಮುತ್ತಪ್ಪ, HN ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.